ಅಧ್ಯಾಯ 5 ಅಪೀಲು ಮತ್ತು ಪುನರೀಕ್ಷಣೆ. ಸೆಕ್ಷನ್ 49 ಪ್ರಕಾರ ಮೂಲ ಆದೇಶಗಳ ಮೇಲೆ ಅಪೀಲು ಅಂದಾಗ ಸಿವಿಲ್ ಪ್ರಕ್ರಿಯೆ ಸಂಹಿತೆ 1908 ಪ್ರಕಾರ ಪ್ರಕರಣ 54ರ ಪ್ರದತ್ತ ಅಧಿಕಾರಿಗಳು ಚಲಾಯಿಸ್ತಕ್ಕಂಥ ಅಧಿಕಾರ. ಹಂಗಂದ್ರೆ ಏನಪ್ಪಾ ಅಂತಂದಾಗ ಒಂದು 1908 ಸಿವಿಲ್ ಪ್ರೊಸೀಜರ್ ಕೋಡ್ ಪ್ರಕಾರ 54ನೇ ಪ್ರಕರಣದಲ್ಲಿ ಯಾವ ದರ್ಜೆ ಅಧಿಕಾರಿಗಳು ಇದ್ದಿರ್ತಾರಲ್ಲ ಅವ್ರು ನೇಮಕ ಕೊಡ್ತಾರೆ. 54ನೇ ಪ್ರಕರಣದ ಮೂಲಕ ಇಂತಿಷ್ಟು ಅಧಿಕಾರಿಗಳು ಅಂತ ಇದ್ದಿರ್ತಾರೆ. ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, DC ಆಗಿರ್ಬೋದು, RC ಆಗಿರ್ಬೋದು, ಈ ತರ ಅಧಿಕಾರಿಗಳು ಇದ್ದಿರ್ತಾರಲ್ಲ ಆ ತರ ಹೇಳ್ತದ. ಏನಪ್ಪ ಅಂದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಪೀಲ್ ಹೆಂಗೆ ಹೋಗ್ಬೋದಪ್ಪ, ಅಪೀಲ್ ಏನಪ್ಪ ಮೂರು ಆದೇಶಗಳ ಮೇಲೆ ಅಪೀಲ್ ಅಂತಂದಾಗ ಈಗ ನಿಮ್ಮೂರಲ್ಲಿ ಏನಪ್ಪ ಅಂದ್ರೆ ತಲಾಟೆ ಒಬ್ಬರು ಇರ್ತಾರೆ, ಕಂದಾಯ ನಿರೀಕ್ಷಕರು ಇರ್ಬೋದು. ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂತಂದಾಗ ಒಂದು ಆದೇಶ ಹೊಡಿಸ್ತಾರೆ, ಒಂದು ಯಾವುದೇ ಒಂದು ವಿಷಯದ ಬಗ್ಗೆ ಆದೇಶ ಸಬ್ಜೆಕ್ಟೆಡ್ ಟು ಕಂದಾಯ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿ. ಸೊ ಅವರೊಂದು ಆದೇಶ ಹೊಡಿಸ್ತಾರೆ. ಆದೇಶ ಮೂಲಕ ಅವ್ರ ಆದೇಶ ಹೊಡಿಸಿದ ನಂತರ ನಮಗೆ ಪಬ್ಲಿಕ್ಕಿಗೆ ಏನಪ್ಪ ಅಂದ್ರೆ ಸಮಂಜಸ ಅನ್ಸಿರಲ್ಲ. ಸೊ ಅಲ್ಲಿ ಏನೋ ಒಂದು ತಪ್ಪಾಗಿರ್ಬೋದು, ಏನೋ ಒಂದು ಘಟನೆ ಆಗಿರ್ಬೋದು, ಅದ್ರ ಅಗೇನೆಸ್ಟ್ ನಾವು ಯಾರಿಗೆ ಅಪೀಲ್ ಹೋಗ್ಬೇಕಪ್ಪ ಅಂತಂದ್ರೆ ನಾವು ಯಾರಿಗೆ ಅಪೀಲ್ ಹೋಗ್ತಾವೋ ತಹಸೀಲ್ದಾರ್ಗೆ ಅಪೀಲ್ ಹೋಗ್ಬೇಕು. ಸೊ ಈ ತರ ಮೂಲ ಆದೇಶಗಳ ಮೇಲೆ ಅಪೀಲು. ಸೊ ಈ ತರ ಅಪೀಲ್ ಹೋಗೋದಕ್ಕೆ ನಾವು ಏನ್ಕೊಟ್ಟು 49ನೇ ಸೆಕ್ಷನ್ ಅಡಿಯಲ್ಲಿ ಬರ್ತದೆ. ಇದು ಇಂಪಾರ್ಟೆಂಟ್. 49ನೇ ಸೆಕ್ಷನ್ ವೆರಿ ಇಂಪಾರ್ಟೆಂಟ್. ಸೆಕ್ಷನ್ 49 ಪ್ರಕಾರ ನಾವು ಹೆಂಗೆ ಅಪೀಲ್ ಹೋಗ್ಬೋದಪ್ಪ ಅಂತಂದ್ರಾಗ ನೋಡ್ರಿ, ಒಂದು ವೇಳೆ ನಮ್ಮ ಊರಲ್ಲಿ ತಲಾಟಿ ಏನಾದ್ರು ತಲಾಟಿ ಮಾಡಿದಂತ ಆದೇಶ ನಮಗೆ ಸಮಂಜಸ ಅನ್ಸಿಲ್ಲಪ್ಪ ಅಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ತಹಸೀಲ್ದಾರ್ಗೆ ನಾವು ರಿಕ್ವೆಸ್ಟ್ ಹೋಗ್ಬೋದು. ಒಂದ್ ವೇಳೆ ತಹಸೀಲ್ದಾರ್ ಅಗೇನೆಸ್ಟ್ ಆದೇಶ ಹೊರಡಿಸಿದ ಮೂಲಕ ಅವ್ರೇನಾದ್ರೂ ನಮಗೆ ಸಮಂಜಸ ಅನ್ಸಿಲ್ಲಪ್ಪ ಅಂದ್ರೆ ನಾವು ಡೈರೆಕ್ಟ್ ಆಗ್ಬೋದು ಡಿ ಸಿ ನಾವು ಅಪೀಲ್ ಹೋಗ್ಬೋದು. ಒಂದ್ ವೇಳೆ DC ಮಾಡಿದ್ದು ನಮ್ಗೆ ಕರೆಕ್ಟ್ ಅನ್ಸಲಿಲ್ಲಪ್ಪ ಅಂತಂದಾಗ ನಾವು ಎಲ್ಲಿ ಹೋಗ್ಬೋದ್ರಿ, ಡೈರೆಕ್ಟ್ ನ್ಯಾಯಾಧೀಕರಣಕ್ಕೆ ಹೋಗ್ಬೋದು. ಇದು ಇಂಪಾರ್ಟೆಂಟ್. ಇಲ್ಲಿ DC ಟು ಎಲ್ಲಿ ಹೋಗ್ತದೆ ಅಂತ ಕ್ವಶನ್ ಕೇಳ್ತಾನೆ, ಎಲ್ಲರೂ RC ಅಂತ ಹಾಕ್ಬಿಡ್ತೀವಿ. RC ಎಲ್ಲ DC ಇಂದ ಡೈರೆಕ್ಟ್ ನಾವು ನ್ಯಾಯಾಧೀಕರಣಕ್ಕೆ ಹೋಗ್ತೀವಿ. ಒಂದ್ ವೇಳೆ RC ಏನಾದ್ರು ಆದೇಶದಲ್ಲಿ ಏನಾದ್ರು ನಮಗೆ ಮಾಡಿದ ಆದೇಶದಲ್ಲಿ ಏನಾದ್ರು ತಪ್ಪು ಕಂಡು ಬಂತಪ್ಪ ಅಂತಂದಾಗ ನಾವು ಎಲ್ಲಿ ಹೋಗ್ಬೋದಪ್ಪ ಅಂದ್ರೆ ಮತ್ತೆ ನ್ಯಾಯಾಧೀಕರಣಕ್ಕೆ ಹೋಗ್ಬೋದು. ತಿಳಿತಲ್ಲ, AC ಮತ್ತು DC ಗಳು ತಪ್ಪೇನಾದ್ರು ಅವ್ರೇನಾದ್ರು ಮಾಡಿದ ಆದೇಶ ನಮಗೆ ಕರೆಕ್ಟ್ ಆಗಿ ಅನ್ಸಲಿಲ್ಲಪ್ಪ ಅಂದ್ರೆ AC ಮತ್ತು DC ನ್ಯಾಯಾಧೀಕರಣಕ್ಕೆ ಹೋಗ್ತಾರ. ಉಳಿದ ಅಧೀನ ಅಧಿಕಾರಿಗಳು DC ಮತ್ತು AC ಗೆ ಬರ್ಬೋದು. ಸೊ ಈ ತರ ಈ ತರ ಕೊಟ್ಟಿದ್ದಾನ್ರಿ ಇಲ್ಲೆಲ್ಲ. ಸೊ ಇದು 49 ಪ್ರಕಾರ ಸೆಕ್ಷನ್ 49 ಪ್ರಕಾರ ಮೂಲ ಆದೇಶಗಳ ಮೇಲೆ ಅಪೀಲು. ಇದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು. ಹಾಗಾದ್ರೆ ಭೂಮಾಪನ ಇಲಾಖೆಗೆ ಹೆಂಗಪ್ಪ ಅಂತಂದಾಗ ಈಗ ನಿಮ್ಮ ಊರಲ್ಲಿ ಒಬ್ಬ ಸರ್ವೇರ್ ಇದ್ದಿರ್ತಾರೆ. ಸರ್ವೇರ್ ಬಂದು ನೀವು ಹೊಲ ಹಳದ ತಕ್ಷಣ ನೀವೇನ್ ಮಾಡ್ತೀರಿ, ನಿಮ್ಗೆ ಕರೆಕ್ಟ್ ಆಗಿ ಅನ್ಸಲಿಲ್ಲಪ್ಪ ಅಂದ್ರೆ ಏನೋ ಒಂದು ಹೆಚ್ಚು ಕಮ್ಮಿ ಆಗಿರ್ತದೆ. ಅಂತ ಸಮಯದಲ್ಲಿ ನೀವೇನ್ ಮಾಡ್ಬೋದು, ADLR ಅಂದ್ರೆ ಸರ್ವೇರ್ ಅಗೇನೆಸ್ಟ್ ನಾವೇನಾಗ್ಬೋದು ADLR ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅವರಿಗೆ ನಾವು ಅಪೀಲ್ ಹೋಗ್ಬೋದು. ಒಂದ್ ವೇಳೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಏನಾದ್ರು ನಿಮ್ಗೆ ಅವ್ರು ಸಮಂಜಸ ಅನ್ಸೋ ಆದೇಶ ಅಂತಂದಾಗ ನೀವು DDLR ಹೋಗ್ಬೋದು, ಡೆಪ್ಯೂಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್. ನೀವು ಅದನ್ನು ನಿಮ್ಗೆ ಸಮಂಜಸ ಅನ್ಸಲಿಲ್ಲ ಅಂದ್ರೆ ಅಲ್ಲಿ ಹೋಗ್ಬೋದು, JDLR ಹೋಗ್ಬೋದು, ಜಾಯಿಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್. ಇವ್ರು 4 ರಿಂದ 5 ಒಂದು ವಿಭಾಗಕ್ಕೆ ಒಬ್ಬರೇ ಜಾಯಿಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಇರ್ತಾರ. ಇದಾದ್ಮೇಲೆ ನೀವು ಡೈರೆಕ್ಟ್ ನ್ಯಾಯಾಧೀಕರಣಕ್ಕೆ ಹೋಗ್ಬೋದು. ಇದು ಈ ತರ ಭೂಮಾಪನ ಇಲಾಖೆ, ಅಲ್ಲಿ ರೆವಿನ್ಯೂ ಇಲಾಖೆ. ಮೂಲ ಆದೇಶ ಸೆಕ್ಷನ್ 49. ಇನ್ನು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಸೆಕ್ಷನ್ 50. ನೋಡ್ರಿ, ಸೆಕ್ಷನ್ 50ರಲ್ಲಿ ಎರಡನೇ ಅಪೀಲ್ ಅಂತಂದಾಗ ನೀವು ಯಾವುದೇ ಒಂದು ಅಪೀಲ್ ಮಾಡಿರ್ತೀರಪ್ಪ. ಸಪೋಸ್ ತಲಾಟಿಯಿಂದ ನೀವು ಅಪೀಲ್ ಮಾಡಿದಾಗ ಅಸಿಸ್ಟೆಂಟ್ ಕಮಿಷನರ್ ಹೋಯ್ತು, ಅಸಿಸ್ಟೆಂಟ್ ಕಮಿಷನರ್ ಇಂದ ನೀವು ಡೈರೆಕ್ಟ್ DC ಅಪೀಲ್ ಮಾಡ್ಬೋದು ಹೊರತು DC ಇಂದ ಅದೇ ಆದೇಶದ ಮೇಲೆ ನೀವು AC ನ್ಯಾಯಾಧೀಕರಣಕ್ಕೆ ಹೋಗಕ್ ಬರಲ್ಲ. ಎರಡೇ ಸಾರಿ ಅಪೀಲ್ ಮಾಡಬೇಕು. ಅದೇ ಹೇಳ್ತದ್ರಿ. ಎರಡನೇ ಅಪೀಲ್ ಏನ್ ಹೇಳ್ತಪ್ಪ ಅಂದ್ರೆ 49ನೇ ಪ್ರಕರಣಕ್ಕೆ ಮೊದಲನೇ ಅಪೀಲ್ ನಲ್ಲಿ ಮಾಡಿದ ಯಾವುದೇ ಆದೇಶವನ್ನು ನಾವು ಆದೇಶದ ಅಗೇನೆಸ್ಟ್ ನಾವು ಎರಡನೇ ಅಪೀಲ್ ಹೋಗ್ಬೋದು. ಹಾಗಾದ್ರೆ ಎರಡನೇ ಅಪೀಲ್ ಅಲ್ಲಿ ಯಾರು ಹೇಳ್ತಾರಪ್ಪ ಅಂತಂದಾಗ ಎರಡನೇ ಅಪೀಲ್ ಅಲ್ಲಿ ಬರೋದು ಅಸಿಸ್ಟೆಂಟ್ ಕಮಿಷನರ್ ಮತ್ತು DC. ಅಸಿಸ್ಟೆಂಟ್ ಕಮಿಷನರ್ ಅಗೇನೆಸ್ಟ್ DC ಅಗೇನೆಸ್ಟ್ ನ್ಯಾಯಾಧೀಕರಣ. ಸೊ ಇಷ್ಟು ಎರಡನೇ ಅಪೀಲ್ ಅಲ್ಲಿ ಬರ್ತಕ್ಕಂಥದ್ದು. ಭೂ ದಾಖಲೆ ಇಲಾಖೆಗಳಲ್ಲಿ ಸೇಮ್. ಅಲ್ಲಿ ಏನಪ್ಪಾ ಅಂತಂದ್ರೆ ADLR ಅಗೇನೆಸ್ಟ್ DDLR ಹೋಗ್ಬೋದು, ನಾವು DDLR ಅಗೇನೆಸ್ಟ್ JDLR ಹೋಗ್ಬೋದು. ಸೊ ಈ ತರ ಪ್ರೊಸೀಜರ್ ಇರ್ತದೆ. ಒಂದನೇ ಅಪೀಲು, ಎರಡನೇ ಅಪೀಲ್. ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಯಾವ ಅಪೀಲು ಯಾವ ಸೆಕ್ಷನ್ ಅಲ್ಲಿ ಬರ್ತಾಂಬುದು ಬಹಳ ಇಂಪಾರ್ಟೆಂಟ್. 49ನೇ ಅಪೀಲು ಸೆಕ್ಷನ್ 49ರಲ್ಲಿ ನಾವು ಮೂಲ ಅಪೀಲು, ಸೆಕ್ಷನ್ 50ರಲ್ಲಿ ಎರಡನೇ ಅಪೀಲನ್ನು ನೋಡ್ಬೋದು. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಎರಡನೇ ಅಪೀಲ್ನ ಮೇಲೆ ಮಾಡಿದ ಆದೇಶವು ಅಂತಿಮವಾಗಿರತಕ್ಕದ್ದು. ನಾವು ಎರಡನೇ ಅಪೀಲ್ ಏನ್ ಮಾಡ್ತೀವಲ್ರಿ, ಅದು ಫೈನಲೈಸ್ಡ್ ಆಗಿರ್ತದ. ನೆಕ್ಸ್ಟ್, ಈಗ ಅಪೀಲ್ಗಳ ಕಾಲ ಪರಿಮಿತಿ ಅಂದ್ರೆ ಯಾವಾಗ ಬೇಕು ಅವಾಗ ಅಪೀಲ್ ಹೋಗ್ಬೋದಾ? ಸೆಕ್ಷನ್ 51ರ ಪ್ರಕಾರ ಅಪೀಲುಗಳಿಗೆ ಕಾಲ ಪರಿಮಿತಿ ಇದ್ರೆ ಅಂದ್ರೆ ನಾವು ಯಾವಾಗ ಬೇಕು ಮನಸ್ಸು ಬಂದಂಗೆ ಹೋಗಕ್ ಬರಲ್ಲ ಅಲ್ಲಿ. ಸೊ ಅಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಯಾವ ಆದೇಶದ ವಿರುದ್ಧ ನಾವು ಅಪೀಲ್ ಮಾಡ್ತೀವಲ್ಲ ಆ ಆದೇಶ ಮಾಡಿದ ದಿನಾಂಕದಿಂದ
60 ದಿನಗಳಾದ್ಮೇಲೆ ನೀವು ಅಪೀಲ್ ಮಾಡ್ಬೋದ್ರಿ. ಅಂದ್ರೆ ಈಗ ಒಂದು ಆದೇಶ ಹೊರಡಿಸಿರ್ತಾರೆ, ಯಾವುದೋ ಒಂದು ಆದೇಶ ಹೊರಡಿಸಿರ್ತಾರ, ಆದೇಶ ಹೊರಡಿಸಿದ 60 ದಿನ ಆಗಿರ್ಬೇಕು. 60 ದಿನ ಮುಗಿದ ನಂತರ ನೀವು ಅಪೀಲ್ಗೆ ಹೋಗ್ಬೋದು. 60 ದಿನ ಒಳಗಾಗಿ ನಾವು ಅಪೀಲ್ ಆ ಆದೇಶದ ವಿರುದ್ಧವಾಗಿ ಮಾಡಂಗಿಲ್ಲ ಅಂತ ಇದು ಇವತ್ತು ವೆರಿ ಇಂಪಾರ್ಟೆಂಟ್ ಕಾಲ ಪರಿಮಿತಿಗಳಿಗೆ. ಅದಾದ್ಮೇಲೆ ಎರಡನೇ ಅಪೀಲ್ ಯಾವಾಗ ಹೋಗ್ಬೋದಪ್ಪ ಅಂದ್ರೆ ಆದೇಶ ಹೊರಡಿಸಿದ ದಿನಾಂಕದಿಂದ 90 ದಿನಗಳಾದ್ಮೇಲೆ ನಾವು ಅಪೀಲ್ ಹೋಗ್ಬೋದು. 90 ದಿನಗಳಾದ್ಮೇಲೆ ನಾವು ಅಪೀಲ್ ಹೋಗ್ಬೋದು. 90 ದಿನ ಒಳಗಡೆ ಇದ್ದಾಗ ನಾವು ಅಪೀಲ್ ಹೋಗೋಕ್ಕೆ ಬರಲ್ಲ. ಆದೇಶ ಅಂದ್ರೆ ಯಾವುದೋ ಒಂದು ಆದೇಶ, ಹೊಸ ಆದೇಶ ಹೊರಡಿಸ್ತಂದ್ರೆ ಸರ್ಕಾರ, ಅದ್ರ ಅಗೇನೆಸ್ಟ್ ನಾವು ಅಪೀಲ್ ಹೋಗ್ಬೇಕಂದ್ರೆ ಎರಡನೇ ಅಪೀಲ್ ಹೋಗ್ಬೇಕಂದ್ರೆ 90 ದಿನಗಳು, ಮೊದಲನೇ ಅಪೀಲ್ ಹೋಗ್ಬೇಕಂದ್ರೆ 60 ದಿನಗಳು. ಇಷ್ಟು ಇಂಪಾರ್ಟೆಂಟ್ ಆಯ್ತಾ. ಇದು ಸೆಕ್ಷನ್ 51ರ ಹೇಳ್ತದೆ. ಸೆಕ್ಷನ್ 52ದಾಗ ಏನಾಗ್ತದಪ್ಪ ಅಂದ್ರೆ ಕಾಲ ಪರಿಮಿತಿ ಅಧಿನಿಯಮದ ಅನ್ವಯ. ಕಾಲ ಪರಿಮಿತಿ ಅಧಿನಿಯಮದ ಅನ್ವಯ ಅಂತಂದ್ರಾಗ ಅಂದ್ರೆ 1964 ಕೇಂದ್ರ ಅಧಿನಿಯಮ ಪ್ರಕಾರ 4ನೇ ಪ್ರಕರಣ, 5ನೇ ಪ್ರಕರಣ, 12ನೇ ಪ್ರಕರಣ ಅಧೀನವಾಗಿ ಇರ್ಬೇಕು ಏನೇ ಮಾಡಿದ್ರು. ಈ ಅಧೀನ ಎಲ್ಲ ಅಪೀಲ್ಗಳು ಇದಕ್ಕೆ ಅನ್ವಯ ಆಗ್ತಾವೆ. ನೆಕ್ಸ್ಟು 53ನೇ ಅಪೀಲ್ದಾಗ ಅಪೀಲು ಅರ್ಜಿಯ ಜೊತೆ ಆದೇಶ ಪ್ರತಿ ಇರತಕ್ಕದ್ದು. ಅಪೀಲು ಅರ್ಜಿಯ ಜೊತೆ ಆದೇಶ ಪ್ರತಿ ಇರತಕ್ಕದ್ದು. ಒಂದು ಅಪೀಲ್ ಇರ್ತದ, ಅಪೀಲ್ ಅರ್ಜಿಯ ಜೊತೆ ಆದೇಶ ಪ್ರತಿ ಇರತಕ್ಕದ್ದು. ಅಂದ್ರೆ ಈಗ ನೀವೇನು ಮಾಡ್ತೀರಪ್ಪ ಅಂದ್ರೆ 53ನೇ ಸೆಕ್ಷನ್ ಹೇಳ್ತೀರಿ, ಸಿಂಪಲ್ ಅದ. 53ನೇ ಸೆಕ್ಷನ್ದಾಗ ಏನಪ್ಪಾ ಅಂದ್ರೆ ನೀವು ಒಂದು ಅಪೀಲ್ ಬಗ್ಗೆ ಒಂದು 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 ಆದೇಶ ತಗೊಂಡು ಅಂದ್ರೆ ಯಾವ ಆದೇಶ ವಿರುದ್ಧ ನೀವು ಅಪೀಲ್ ಮಾಡಿರ್ತಿರಲ್ಲ ಆ ಆದೇಶದ ಒಂದು ಪ್ರತಿ ಇರಬೇಕು. ಪ್ಲಸ್ ಅದ್ರ ಜೊತೆ ಏನಿರ್ಬೇಕಪ್ಪ ಅಂದ್ರೆ ಅದ್ರ ಜೊತೆ ಏನಾಗಿರ್ಬೇಕಂದ್ರ ಈ ಆದೇಶದ ಪ್ರಾಮಾಣಿಕ ಪ್ರತಿಯನ್ನು ಅದ್ರ ಜೊತೆ ಒಂದು ಆದೇಶ ಚೀಟಿ ಕೊಟ್ಟಿರ್ತಾರೆ. ಆದೇಶ ಚೀಟಿ ಪ್ಲಸ್ ಅಪೀಲ್ ಯಾವ ಅಪೀಲ್ ಮಾಡಿರ್ತೀವಲ್ಲ ಆ ಅಪೀಲ್ ಚೀಟಿ ಇರಬೇಕು. ಪ್ಲಸ್ ಅದ್ರ ಜೊತೆ ನೀವೇನು ಆದೇಶ ಹೊರಡಿಸ್ತಿರಲ್ಲ ಆದೇಶ ಜೊತೆಯಲ್ಲಿ ಪ್ಲಸ್ ಅಪೀಲ್ ಯಾವ ಆದೇಶದ ಮೂಲಕ ಅಪೀಲ್ ಮಾಡಾಗಿರ್ತಾರಲ್ಲ ಅದು ಸಿಂಪಲ್. ಅದರಲ್ಲಿ ಕನ್ಫ್ಯೂಷನ್ ಆಗೋದಿಲ್ಲ. 53ರಲ್ಲಿ ಏನಾಗ್ತಪ್ಪ ಅಂದ್ರೆ ಅಪೀಲು ಅರ್ಜಿಯ ಜೊತೆ ಆದೇಶ ಪ್ರತಿ ಇರ್ತಕ್ಕದ್ದು. ಆದೇಶ ಒಂದು ಚೀಟಿ ಇರಬೇಕು, ಒಂದು ಜೆರಾಕ್ಸ್ ಇರ್ಬೇಕಂತ ಹೇಳ್ತದೆ ಅಷ್ಟೇ, ಮತ್ತೇನು ಸುಮ್ಮನೆ ಜಾಸ್ತಿ ಇಲ್ಲ. ಅದಾದ್ಮೇಲೆ ನಾವು ನೋಡ್ರಿ ಅಪೀಲು ಪ್ರಾಧಿಕಾರಿಯ ಅಧಿಕಾರಗಳು. ಅಂದ್ರೆ ಅಪೀಲ್ ಪ್ರಾಧಿಕಾರ ಅಂತ ಇರ್ತದೆ. ಈಗ ನಾವೊಂದು ಹೆಂಗ ಒಂದು ಅಪೀಲ್ ಪ್ರಾಧಿಕಾರ, ಅದಕ್ಕೊಂದು ರೆವಿನ್ಯೂ ಈಗೊಂದು ಎಲ್ಲಾ ತರದ ಗುಂಪು ಅಧಿಕಾರಿಗಳಿದ್ದಾಗ ಈಗ ಅವ್ರು ಏನ್ ಮಾಡ್ಬೋದು, ಏನೇನು ಅವ್ರಿಗೆ ಅಧಿಕಾರ ಅದ, 54ನೇ ಸೆಕ್ಷನ್ ಪ್ರಕಾರ ಅವ್ರಿಗೆ ಏನೇನು ಅಧಿಕಾರ ಅದಪ್ಪ ಅಂತಂದ್ರೆ ಅವ್ರು ಬಂದಂತ ಒಂದು ಅಪೀಲ್ ಹಾಕಿರ್ತೀರ ನಾವು, ಆ ಅಪೀಲ್ ಏನ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು, ಆ ಅಪೀಲ್ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು, ಅದನ್ನ ಮಾರ್ಪಾಡು ಮಾಡ್ಬೋದು, ಅಥವಾ ಅದಕ್ಕೆ ಹೆಚ್ಚಿನ ಸಾಕ್ಷಿ ತಗೊಂಡ್ಬರೋ ಅಂತ ಹೇಳ್ಬೋದು, ಅಥವಾ ಆ ಅಪೀಲ್ ಯಾವ ಆದೇಶ ಹೊರಡಿಸಿರ್ತಾರಲ್ಲ ಆದೇಶ ಹೊರಡಿಸಿದ ಅಧಿಕಾರಿಗೆ ಹೆಚ್ಚಿಗೆ ಸಾಕ್ಷಿ ಕಲೆಕ್ಷನ್ ಮಾಡ್ಕೊಂಬರೋ ಅಂತ ಹೇಳ್ಬೋದು, ಅವ್ರಿಗೆ ಟೈಮ್ ಕೊಡ್ಬೋದು. ಸೊ ಈ ಥರದ್ದೆಲ್ಲ ಅಧಿಕಾರ ವ್ಯಾಪ್ತಿ ಅವ್ರಿಗೆ ಇದ್ದಿರ್ತದೆ. ಯಾರಿಗೆ ಪ್ರಾಧಿಕಾರ ಇದ್ದಿರ್ತದೆ, ಯಾವುದು ಅಪೀಲು ಪ್ರಾಧಿಕಾರ. ಯಾವ ರೆವಿನ್ಯೂ ಅಧಿಕಾರಿ ಅದನ್ನ ಅಪೀಲ್ ಹೊರಡಿಸ್ಯಾನ ಅವ್ರಿಗೆ ಹೆಚ್ಚಿಗೆ ನೀವು ಸಾಕ್ಷಿ ಸಂಗ್ರಹಣೆ ಮಾಡ್ಕೊಂಡು ಬರ್ರಿ ಅಂತ ಹೇಳ್ಬೋದು, ನಿರ್ದೇಶನ ಮಾಡ್ಬೋದು. ಸೊ ಈ ಥರ. ಇನ್ನು ಆದೇಶಗಳ ಜಾರಿಗೆ ತಡೆ ಅಂದ್ರೆ ಏನಿಲ್ರಿ, ಈಗೇನಪ್ಪ ಒಂದು ಆದೇಶ ಜಾರಿಯಲ್ಲಿ ಇದ್ದಿರ್ತದೆ, ಒಂದು ಆದೇಶ ಜಾರಿ ಮಾಡ್ಬೇಕಂತಿರ್ತದೆ, ಬಟ್ ಅದ್ರ ಅಗೇನೆಸ್ಟ್ ನಾವು ಅಪೀಲ್ ಹೋಗಿರ್ತೇವೆ. ಅಪೀಲ್ ಮುಗಿಯದೇ ಇರಲ್ಲ, ಆದೇಶವನ್ನು ಕಂಪ್ಲೀಟ್ ಮಾಡಕ್ಕೆ ಬರಲ್ಲ. ಸೊ ಅಪೀಲ್ ಕಂಪ್ಲೀಟ್ ಆದ್ಮೇಲೆ ಅಪೀಲ್ ಅವಧಿ ಕಂಪ್ಲೀಟ್ ಆದ್ಮೇಲೆ ನಾವು ಆದೇಶವನ್ನು ಜಾರಿ ಮಾಡ್ಬೇಕಂತ ಹೇಳ್ತದ. ಇದು 55ನೇದಾಗ ಬರ್ತದ್ರಿ. ಇದಾದ್ಮೇಲೆ ಪುನರೀಕ್ಷಣಾ ಅಧಿಕಾರ. ಅಂದ್ರೆ ಪುನರೀಕ್ಷಣಾ ಅಧಿಕಾರ ಅಂದ್ರೆ ಏನು? ಈಗ ಪುನರೀಕ್ಷಣಾ ಅಧಿಕಾರ ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಅಧಿಕಾರಿ ಏನ್ ಮಾಡಿರ್ತಾನ, ಒಬ್ಬ ಜನರು ಏನ್ ಮಾಡ್ತಾರೆ, ಯಾರೊಬ್ರು ಅಪೀಲ್ ಮಾಡಿರ್ತಾರೆ, ಅವಾಗ ಅಧಿಕಾರಿ ಆ ಕೇಸನ್ನ ತಗೊಂಡ್ಬಿಟ್ಟು ಆ ಕೇಸ್ನ ತಗೊಂಡ್ಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ಮಾಡಿ ಅದನ್ನ ಪ್ರೊಸೆಸಿಂಗ್ ಮಾಡಿರ್ತಾನೆ. ಅವಾಗ ಏನ್ ಮಾಡ್ತಾನ, ಒಬ್ಬ ಅಧಿಕಾರಿ ಯಾವ ಮಾಡಿರ್ತಾನಲ್ರಿ, ಈಗ ಅಸಿಸ್ಟೆಂಟ್ ಕಮಿಷನರ್ ಮಾಡೋ ಅಂತ ತಿಳ್ಕೊರ ಒಂದು ಅಪೀಲ್ ಪ್ರೊಸೆಸಿಂಗ್, ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಅದೇ ಅಸಿಸ್ಟೆಂಟ್ ಕಮಿಷನರ್ ಏನ್ ಮಾಡ್ತಾನ, ಅಧೀನ ಅಧಿಕಾರಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಏನ್ ಮಾಡ್ತಾನ, ಅದನ್ನ ದಾಖಲೆಗಳನ್ನ ತಗೋತಾನ್ರಿ. ಏನಷ್ಟು ದಾಖಲೆಗಳನ್ನ ತಗೊಂಡು ನಾನು ಮಾಡಿದ್ದು ಕರೆಕ್ಟ್ ಅದನ್ನ ಇಲ್ಲ ಅಂತ ಪರೀಕ್ಷೆ ಮಾಡ್ಕೋತಾನ, ನಾನು ಮಾಡಿದ್ದು ಕರೆಕ್ಟ್ ಇದೆಯಲ್ಲ. ಸೊ ಅದನ್ನ ಪುನರೀಕ್ಷಣೆ ಮಾಡ್ತಾನ ಅದನ್ನ. ಸೊ ಪುನರೀಕ್ಷಣೆ ಮಾಡುವಂಥದ್ದಕ್ಕೆ ನಾವು ಪುನರೀಕ್ಷಣಾ ಅಧಿಕಾರ ಅಂತ ಕರಿತೇವ್ರಿ. ಸೊ ನಾನು ಮಾಡಿದ್ದು ಕರೆಕ್ಟ್ ಅದಲ್ಲ ಅಂತೇಳಿ ಅವ್ನು ಓನ್ ಪರ್ಸನಲ್ ಆಗಿ ತಗೊಂಡು ಅದನ್ನ ಮತ್ತೆ ಚೆಕ್ ಮಾಡ್ತಿರ್ತಾನೆ. ಚೆಕ್ ಮಾಡಿರ್ತಕ್ಕಂಥ ಪ್ರೊಸೆಸ್ಗೆ ಪುನರೀಕ್ಷಣೆ ಅಂತ ಕರೀತಾರ. ಪರಿಶೀಲನೆ ಮಾಡ್ತಕ್ಕಂಥದ್ದು, ಚೆಕ್ ಮಾಡತಕ್ಕಂಥದ್ದು ಪುನರೀಕ್ಷಣೆ ಅಂತ ಕರೀತಾರೆ, ನಾವು ಮಾಡಿದ ಆದೇಶ. ಇದಾದ್ಮೇಲೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಸೊ ನೆಕ್ಸ್ಟ್ ಏನು, ಈ ಅಧಿನಿಯಮದ ಮೇರೆಗೆ ಸ್ಪಷ್ಟವಾಗಿ ಅಂತಿಮವಾದ್ದೆಂದು ಮಾಡಿದ ಆದೇಶಗಳು. ಸೆಕ್ಷನ್ 57ನೇ ಪ್ರಕಾರ ಏನಪ್ಪಾ ಅಂತಂದಾಗ ಈ ಅಧಿನಿಯಮದ ಮೇರೆಗೆ ಸುಸ್ಪಷ್ಟವಾಗಿ ಅಂತಿಮವಾದದ್ದೆಂದು ಮಾಡಿದ ಆದೇಶಗಳು. ಅಂದ್ರೆ ಈ ರೆವಿನ್ಯೂ ಅಧಿಕಾರಿಯು ಅಂತಿಮವಾಗಿರತಕ್ಕದ್ದು ಆದೇಶವು ಅಂತಿಮವಾಗಿರ್ತಕ್ಕಂಥದ್ದು ಈ ಅಧಿನಿಯಮವನ್ನು ಘೋಷಿಸಿರುವಾಗ ಅಂತ ಆದೇಶದ ವಿರುದ್ಧ ಯಾವ ಅಪೀಲು ಇಲ್ಲದಿರುವುದೆಂಬುದೇ ಅಂತ ಪದಾವಳಿ ಅರ್ಥವೆಂದು ಭಾವಿಸತಕ್ಕದ್ದು. ಓಕೆ, ಅಂತ ಯಾವುದೇ ಅಪೀಲ್ ಬಗ್ಗೆ ನೀವೇನಾದ್ರೂ ಹೋಗ್ಬೇಕಿತ್ತಪ್ಪ ಅಂತಂದಾಗ 56ನೇ ಪ್ರಕರಣದ ಮೇರೆಗೆ ನ್ಯಾಯಾಧೀಕರಣ ಮಾತ್ರ ಸಕ್ಷಮವಾಗಿರ್ತಕ್ಕಂಥ ಹೇಳ್ತದೆ ಅಷ್ಟೇ.
ಇನ್ನು ಆದೇಶಗಳ ತಿದ್ದುಪಡಿ ನೋಡ್ರಿ, ಒಬ್ಬ ಅಧಿಕಾರಿ ಆದೇಶ ಹೊರಡಿಸಿರ್ತಾನ, 58ನೇ ಸೆಕ್ಷನ್ ಆದೇಶಗಳ ತಿದ್ದುಪಡಿ. ಇಲ್ಲಿ ಏನು ಹೇಳ್ತದಪ್ಪ ಅಂತಂದಾಗ, ಈ ಆದೇಶ ಹೊರಡಿಸಿದಾಗ ಅಧಿಕಾರಿ ಕೈತಪ್ಪು ಮಾಡ್ಬೋದು, ಕೈತಪ್ಪಿನಿಂದ ಏನಾದರೂ ಆಕಸ್ಮಿಕ ತಪ್ಪುಗಳು ಮಾಡ್ಬೋದು, ಅಥವಾ ಲೋಪದೋಷಗಳಾಗಿರ್ಬೋದು, ಅಥವಾ ತಪ್ಪು ಬರಹಗಳಾಗಿರ್ಬೋದು. ಇಂಥವೆಲ್ಲ ಆದಾಗ ಅಂಥ ಸಮಯದಲ್ಲಿ ಆ ಆದೇಶ ಹೊರಡಿಸಿದಂಥ ಅಧಿಕಾರಿ ಅದನ್ನು ತಿದ್ದುಪಡಿ ಮಾಡ್ಕೋಬೋದು. ಎಷ್ಟನೇ ಪ್ರಕರಣ ಅಂದ್ರೆ 58ನೇ ಪ್ರಕರಣಗಳ ಆದೇಶಗಳ ತಿದ್ದುಪಡಿ ಹೇಳ್ತದ. 59ನೇ ಪ್ರಕರಣದಲ್ಲಿ ನ್ಯಾಯ ವಿಫಲತೆಯನ್ನು ಉಂಟು ಮಾಡದ ತಪ್ಪು ಅಥವಾ ಅಕ್ರಮ ಕಾರಣದಿಂದ ಆದೇಶವನ್ನು ವ್ಯತಿರಿಕ್ತಗೊಳಿಸಲಾಗದು. ಅಂದರೆ ಅಪೀಲ್ನಲ್ಲಿ ಅಥವಾ ಪುನರೀಕ್ಷಣೆಯಲ್ಲಿ ರೆವಿನ್ಯೂ ಅಧಿಕಾರಿಯು ಮಾಡಿದ ಯಾವುದೇ ಆದೇಶವನ್ನು ಈ ಅಧಿನಿಯಮದ ಮೇರೆಗೆ ಸಮನ್ಸು, ನೋಟಿಸು, ಉದ್ಘಾಟನೆ, ವಾರೆಂಟು ಅಥವಾ ಆದೇಶ ಅಥವಾ ಇತರೆ ಯಾವುದೇ ವ್ಯವಹಾರಗಳನ್ನು ಇಲ್ಲದಿರುವುದು ಪ್ರಮಾದ, ಇವುಗಳಲ್ಲಿರುವ ಪ್ರಮಾದ, ಲೋಪ, ಅಕ್ರಮ ಕಾರಣದಿಂದಾಗಿ ಅಂಥ ಪ್ರಮಾದ, ಲೋಪ, ಅಕ್ರಮವು ವಸ್ತುಶಃ ನ್ಯಾಯ ವಿಫಲತೆಯನ್ನು ಉಂಟು ಮಾಡಿದ ಹೊರತು ವ್ಯತಿರಿಕ್ತಗೊಳಿಸತಕ್ಕದ್ದಲ್ಲ ಅಥವಾ ಮಾರ್ಪಡಿಸತಕ್ಕದ್ದಲ್ಲ ಅಂತ ಹೇಳ್ತಾರೆ. ಸೊ 59ನೇ ಸೆಕ್ಷನ್ ಆಗ್ತದೆ. ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ. ಎಷ್ಟೋ ಜನ ದುಡ್ಡು ಕೊಟ್ಟು ಆ್ಯಪ್ ರೆಡಿ ಮಾಡಿಬಿಟ್ಟು ಕ್ಲಾಸ್ ಮಾಡ್ತಿದ್ದಾರೆ. ನಾನಂತೂ ಫ್ರೀಯಾಗಿ ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಕೊಡಿರಿ, ಪ್ರೋತ್ಸಾಹ. ಧನ್ಯವಾದಗಳು.